competitions for Mulki Taluk students. It is freedom fighters of Dakshina Kannada and Udupi district and it's a crucial struggle for our freedom of our country. So we are so excited. CSI ಆಂಗ್ಲ ಮಾಧ್ಯಮ ಶಾಲೆ ಕಾರ್ನಾಡು ಮುಲ್ಕಿ ಇದರ ಜಂಟಿ ಆಶ್ರಯದಲ್ಲಿ ನಮ್ಮ ದೇಶದ 79ನೆಯ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಮುಲ್ಕಿಯ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಜ್ಞಾನ ಸ್ಪರ್ಧೆ ಕ್ವಿಜ್ ಮತ್ತು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈಗ ನೆರೆದು ಬಂದಿರುವಂತಹ ಅತಿಥಿಗಳನ್ನು ವೇದಿಕೆಗೆ ಕರೆತರಲಿದ್ದಾರೆ. ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಲಯನ್ ಹರ್ಷರಾಜ್ ಶೆಟ್ಟಿ GM. ಎಲ್ಲ ಲಯನ್ಸ್ ಕ್ಲಬ್ಬಿನ ಸದಸ್ಯರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಲಯನ್ ಶೀತಲ್ ಸುಶೀಲ್ ಸೆಕ್ರೆಟರಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಹಾಗೆ ಸುಶೀಲ್ ಬಂಗೇರ, ರಂಜನ್ ಚತ್ತನ, ಮಾಬಿನ್ ಸರ್, HM of CSI school and all other members, please be. ದೇವರ ಆಶೀರ್ವಾದ ಎಲ್ಲ ಕಾರ್ಯಕ್ರಮಕ್ಕೆ ಬಹು ಅಗತ್ಯ. ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ದೇವರ ಆಶೀರ್ವಾದ ಪಡೆದುಕೊಳ್ಳುವ. ಈಗ ನಮ್ಮ ಹೈಸ್ಕೂಲ್ ವಿದ್ಯಾರ್ಥಿನಿಯರಿಂದ ಪ್ರಾರ್ಥನೆ. ಪ್ಲೀಸ್ ರೇಸ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಅತಿಥಿ ದೇವೋ ಭವ ಇದು ನಮ್ಮ ಸಂಸ್ಕೃತಿ. ಈಗ ಬಂದಿರುವಂತಹ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಲಿದ್ದಾರೆ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದ ಲಯನ್ ಹರ್ಷರಾಜ್ ಶೆಟ್ಟಿ GM. ಎಲ್ಲರಿಗೂ ಶುಭ ಮುಂಜಾನೆ. ಲಯನ್ಸ್ ಕ್ಲಬ್ ಮುಲ್ಕಿ ಮತ್ತು CSI ಆಂಗ್ಲ ಮಾಧ್ಯಮ ಶಾಲೆ ಕಾರ್ನಾಡು ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಇಂದಿನ ಪ್ರಬಂಧ ಸ್ಪರ್ಧೆ ಮತ್ತು ಕ್ವಿಜ್ ಕಾಂಪಿಟಿಷನ್, ಇದು ನಾವು ನಮ್ಮ 79ನೆಯ ನಮ್ಮ ದೇಶದ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಇದು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ, ನಮ್ಮ ಮುಲ್ಕಿ ಪರಿಸರದ ಎಲ್ಲ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಉದ್ಘಾಟಕರಾಗಿ ಲಯನ್ ಸಾಮ್ಯ ಬೆನ್ರವರು, ರಂಜನ್ ಜತ್ತನವರು ಮತ್ತು ವೇದಿಕೆಯಲ್ಲಿ ಎಲ್ಲ ನಮ್ಮ ಗಣ್ಯ ಅತಿಥಿಗಳಿದ್ದಾರೆ. ಇಂದಿನ ಎಲ್ಲ ಗಣ್ಯ ಅತಿಥಿಗಳೇ, ನಮ್ಮ CSI ಶಾಲೆಯ ಎಲ್ಲ ಗೌರವಾನ್ವಿತ ಅಧ್ಯಾಪಕ ಬಂಧುಗಳೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮಗೆ ಬಂದಿರುವಂಥ ಎಲ್ಲ ವಿವಿಧ ಶಾಲೆಗಳ ನಮ್ಮ ಪ್ರೀತಿಯ ಎಲ್ಲ ವಿದ್ಯಾರ್ಥಿನಿಯರೇ ಮತ್ತು ಎಲ್ಲ ನಮ್ಮ ಲಯನ್ಸ್ ಬಂಧುಗಳೇ, ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ಲಯನ್ ಸಾಮ್ಯ ಬೆನ್ರವರಿಂದ ಆಗಮಿಸ್ತಾರೆ. ಲಯನ್ ಸಾಮ್ಯ ಬೆನ್ರವರು ಈ ಶಾಲೆಯಲ್ಲಿ ಕರೆಸ್ಪಾಂಡೆಂಟ್ ಆಗಿ ಈ ಶಾಲೆಗೆ ಅಭಿವೃದ್ಧಿಗಾಗಿ ತುಂಬ ಶ್ರಮಿಸಿದವರು. ಹಾಗೆಯೇ ಮುಲ್ಕಿಯ ಲಯನ್ಸ್ ಕ್ಲಬ್ನಲ್ಲಿ ಅಧ್ಯಕ್ಷರಾಗಿ ಹಲವಾರು ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಲಯನ್ಸ್ ಕ್ಲಬ್ಬಿನ ಹೆಸರನ್ನು ಉತ್ತುಂಗಕ್ಕೆ ಏರಿಸಿದವರು. ಹಾಗೆ ಇಂದು ನಮ್ಮ ಮಾರ್ಗದರ್ಶಕರಾಗಿದ್ದಾರೆ. ವಿಜಯ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಅಲ್ಲಿ ಕೂಡ ಒಂದು ಒಳ್ಳೆಯ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ.
ಇಂಥ ಒಂದು ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂಥ ಲಯನ್ ಸಾಮ್ಯ ಬೆನ್ರವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಯಾವುದೇ ಕಾರ್ಯಕ್ರಮವನ್ನು ಇಲ್ಲಿ ನಡೆಸಲು ತುಂಬ ಸಂತೋಷದಿಂದ ನಮಗೆ ಅನುಮತಿ ನೀಡ್ತಾ ಇದ್ದಾರೆ ನಮ್ಮ CSI ಶಾಲೆಯವರು. ಹಾಗೆ ಈ CSI ಶಾಲೆಯ ಕರೆಸ್ಪಾಂಡೆಂಟ್ ಆಗಿರುವಂಥ ಶ್ರೀ ರಂಜನ್ ಜತ್ತನ್ ಅವರು ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸಿದವರು, ಶಿಕ್ಷಣ ಕ್ಷೇತ್ರದಲ್ಲಿ ತುಂಬ ಅನುಭವವನ್ನು ಹೊಂದಿದ್ದವರು. ಇವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿದ್ದಾರೆ. ಶ್ರೀಯುತ ರಂಜನ್ ಜತ್ತನ್ ಅವರಿಗೆ ನಮ್ಮ ಲಯನ್ಸ್ ಕ್ಲಬ್ ಮುಲ್ಕಿ ಮತ್ತು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಶಾಲೆ CSI ಶಾಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ ಲಯನ್ಸ್ ಕ್ಲಬ್ ಮುಲ್ಕಿ. ನಮ್ಮ ಲಯನ್ಸ್ ಕ್ಲಬ್ ಮುಲ್ಕಿಯ ಪ್ರಥಮ ಕಾರ್ಯಕ್ರಮ ಕೂಡ ಇಲ್ಲಿ ಆಗಿದೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಮಗೆ ನಗು ಮೊಗದಿಂದ ನಮಗೆ ಸ್ವಾಗತವನ್ನು ನೀಡಿ ನಮಗೆ ಸಹಕರಿಸುತ್ತಿರುವಂತಹ ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಮಿಸಸ್ ಶಾಂತಿ ಸುಹಾಸಿನಿ ಕರ್ಕಡ ಮೇಡಮ್, ವೆಲ್ಕಮ್ ಮೇಡಮ್. ಇವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಲಯನ್ಸ್ ಕ್ಲಬ್ನ ಕಾರ್ಯದರ್ಶಿಯಾಗಿ ನಮ್ಮೊಂದಿಗೆ ಕ್ರಿಯಾಶೀಲ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಕ್ರಿಯಾಶೀಲ ಕಾರ್ಯದರ್ಶಿ ಲಯನ್ ಶೀತಲ್ ಸುಶೀಲ್, ಇವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಲಯನ್ಸ್ ಕ್ಲಬ್ನ ಕೋಶಾಧಿಕಾರಿಯಾಗಿ ಒಳ್ಳೆಯ ರೀತಿಯಲ್ಲಿ ಸೇವೆಯನ್ನು ನಿರ್ವಹಿಸುತ್ತಿರುವಂತಹ ಲಯನ್ ಸುಶೀಲ್ ಬಂಗೇರ ಅವರಿಗೂ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತಹ ಎಲ್ಲ ಅಧ್ಯಾಪಕ ಬಂಧುಗಳಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತಹ ನಮ್ಮ ಮುಲ್ಕಿಯ ಎಲ್ಲ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿ, ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಲಯನ್ ಉದಯ ಮೀನ್ರವರು, ಲಯನ್ ಉದಯ ಶೆಟ್ಟಿಯವರು, ಲಯನ್ ಪ್ರಶಾಂತ್ ಶೆಟ್ಟಿಯವರು ಮತ್ತು ಕಿಶೋರ್ ಶೆಟ್ಟಿಯವರು, ಲಯನ್ ಹೊಸದುರ್ಗರವರು, ಸದಾಶಿವ ಹೊಸದುರ್ಗರವರು, ಲಯನ್ ಉದಯ ಶೆಟ್ಟಿಯವರು, ಪ್ರಶಾಂತ್ ಶೆಟ್ಟಿಯವರು ಮತ್ತು ಅರುಣಾ ಮೇಡಮ್, ಇವರೆಲ್ಲರೂ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಇವರೆಲ್ಲರಿಗೂ ನಾನು ಮೋಹನ್ ದಾಸ್ ಶೆಟ್ಟಿಯವರು, ಅವರು ದಂಪತಿ ಸಮೇತರಾಗಿ ಬಂದಿದ್ದಾರೆ. ಯಾವ ಕಾರ್ಯಕ್ರಮದಲ್ಲಿ ಕೂಡ ನಮ್ಮೊಂದಿಗೆ ಮೋಹನ್ ದಾಸ್ ಶೆಟ್ಟಿಯವರು ನಮ್ಮ ಸೀನಿಯರ್, ಯಾವಾಗಲೂ ನಮ್ಮೊಂದಿಗಿದ್ದಾರೆ. ಅವರ ಶ್ರೀಮತಿಯವರು ಕೂಡ ಇದ್ದಾರೆ, ಅರುಣಾ ಮೋಹನ್ ದಾಸ್ ಶೆಟ್ಟಿ, ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸಿದೆ. ಹಾಗೆ ಈ ಅಧ್ಯಾಪಕ ಬಂಧುಗಳಿಗೆ ಸ್ವಾಗತವನ್ನು ಸಲ್ಲಿಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್. ಹಾಗೆ ನಮ್ಮೊಂದಿಗೆ ವಿಡಿಯೋಗ್ರಾಫರ್ ಆಗಿ ನಮಗೆ ಸಹಕರಿಸಿದ್ದಾರೆ. ಮೊನ್ನೆ ಕೂಡ ಒಂದು ಕಾರ್ಯಕ್ರಮವನ್ನು ಎಲ್ಲ ಒಳ್ಳೆಯ ರೀತಿಯಲ್ಲಿ ವಿಡಿಯೋಗ್ರಾಫ್ ಮಾಡಿದವರು ನಮ್ಮ ಮುಲ್ಕಿಯ ವಿಡಿಯೋಗ್ರಾಫರ್, ಹಾಗೂ ನಮ್ಮ ಫೋಟೋಗ್ರಾಫರ್ ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ನಿಮಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ದೀಪ ಬೆಳಕಿನ ಸಂಕೇತ, ಜ್ಞಾನದ ಸಂಕೇತ. ಈಗ ದೀಪ ಬೆಳಗಿಸುವ ಮೂಲಕ ನಾವು ಜ್ಞಾನ ಮತ್ತು ಸೇವೆಯ ಬೆಳಕನ್ನು ಹಂಚಿಕೊಳ್ಳೋಣ. ಈಗ ದೀಪ ಬೆಳಗಿ ಕಾರ್ಯಕ್ರಮನ ಉದ್ಘಾಟನೆ ಮಾಡಲಿದ್ದಾರೆ ಲಯನ್ ಸ್ಯಾಮ್ ಮೆಬನ್ ಸರ್ ಅವರು.
Harsharaj Shetty GM, correspondent of the school Ranjan Jattanna, principal of the school Mrs. Kakkada, all the dignitaries on the dais, treasurer and secretary Sushil, Mrs. Sushil, all the line members, students from different schools. I heartily welcome all of you to this early morning function. I'm so happy to be here. It's a very good function, very good program to elicit the students the importance of independence. So I think they all come prepared to answer questions and write essays about independence, Indian independence. Am I right? So it's an opportunity for the students to study, go deep into the subject of our country's independence. I think all of you read the history by now, are prepared to answer the questions. I congratulate the president and the members and the office bearers for organizing this function. I don't want to talk more. So look around, see the greenery around, make friends from, you have come from different schools, meet each other, make friends from different schools also. I wish all the best. God bless. ಶ್ರೀಯುತ ರಂಜನ್ ಜತ್ತನ್ನ ಸರ್ ಇವರಿಂದ ಒಂದೆರಡು ಮಾತು. ಇಂದು ಲಯನ್ಸ್ ಕ್ಲಬ್ ಮುಲ್ಕಿ, ಲಿಯೋ ಕ್ಲಬ್ ಮುಲ್ಕಿ ಇವರ ವತಿಯಿಂದ ಮತ್ತು CSI ಸ್ಕೂಲ್ನ ವತಿಯಿಂದ ನಾವು ಒಂದು ಪ್ರಬಂಧ ಸ್ಪರ್ಧೆ, ಅದು ಸಹ 79ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಈ ಕಾಂಪಿಟೇಷನ್ನನ್ನು ಇಲ್ಲಿ ಅಳವಡಿಸಿಕೊಂಡಿದ್ದೇವೆ. ಇಲ್ಲಿ ಈಗಾಗಲೇ ಉದ್ಘಾಟಕರಾದಂಥ ಶ್ಯಾಮ್ ಆಬ್ಯನ್ರವರೇ, ಹಾಗೆಯೇ ನಮ್ಮ ಲಯನ್ಸ್ ಈಗ ಪ್ರಸ್ತುತ ಅಧ್ಯಕ್ಷರಾಗಿರುವಂಥ ಹರ್ಷರಾಜ್ ಶೆಟ್ರೆ, ಇನ್ನು ಸುಶೀಲ್ ಬಂಗೇರ್ರೆ, ಕಾರ್ಯದರ್ಶಿಯವರೇ, ಖಜಾಂಜಿಯವರೇ ಮತ್ತು ಎಲ್ಲ ಲಯನ್ಸ್ ಸದಸ್ಯರೇ, ಈ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಹಿಂದಿನ ವಿಚಾರಗಳನ್ನು ತಿಳಿಯುವರೆ, ಅದರಲ್ಲಿಯೂ ಅವರು ಮೊದಲೇ ಹೇಳಿದ್ದಾರೆ, ಅಂದರೆ ಉಡುಪಿ ಮಂಗಳೂರಿನಲ್ಲಿ ಸ್ವಾತಂತ್ರ್ಯೋತ್ಸವದಲ್ಲಿ ಅಂದರೆ 1947ರ ಮೊದಲು ಭಾಗವಹಿಸಿದವರನ್ನು ನಾವು ಇಲ್ಲಿ ನೆನಪಿಸಿಕೊಳ್ಳುವಂಥದ್ದು. ಯಾಕಂದರೆ ಅವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಒದಗಿಸಿಕೊಟ್ಟವರು. ಅದರ ಬಗ್ಗೆ ಈ ಕಾಂಪಿಟೇಷನನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಬಂದಂಥ ಎಲ್ಲ ವಿದ್ಯಾರ್ಥಿಗಳಿಗೂ, ಬೇರೆ ಬೇರೆ ಶಾಲೆಗಳಿಂದ ಬಂದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಶುಭ ಹಾರೈಸ್ತೇನೆ. ಹಾಗೆಯೇ ಈ ಲಯನ್ಸ್ ಕ್ಲಬ್ನವರು ಈ ಸೇವಾ ಸಂಸ್ಥೆಯಾಗಿ ಅನೇಕ ಅಭಿವೃದ್ಧಿ ಮತ್ತು ಸಾಮಾಜಿಕ, ಧಾರ್ಮಿಕ ಈ ಮೊದಲಾದಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗ ತಾನೇ ಹೊಸತಾಗಿ ಆಯ್ಕೆಗೊಂಡಂಥ ಹರ್ಷರಾಜ್ ಶೆಟ್ರು ಅವರು ನಮ್ಮ ಶಾಲಾ ಒಬ್ಬರು ಸದಸ್ಯರೂ ಆಗಿದ್ದಾರೆ. ನಿಮಗೆಲ್ಲರಿಗೂ ಈ ಸಂಸ್ಥೆಗೆ ನಾನು ಶುಭ ಹಾರೈಸ್ತೇನೆ. ಅದು ಒಳ್ಳೆಯ ರೀತಿಯಲ್ಲಿ ಹೆಸರನ್ನು ಪಡೆಯಲಿ. ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನೀವು ಹಮ್ಮಿಕೊಳ್ಳಿ. ಜನತೆಗೆ ಇದರಿಂದ ಮುಂಚಿನ ವಿಚಾರಗಳು ಅಂದರೆ ಸ್ವಾತಂತ್ರ್ಯೋತ್ಸವದ ಬಗ್ಗೆ, ಅದಕ್ಕೆ ಭಾಗವಹಿಸಿದಂಥ ಎಲ್ಲ ನಾಯಕರುಗಳ ಬಗ್ಗೆ ತಿಳುವಳಿಕೆ ಬರಲಿ ಅಂತ ಆಶಿಸ್ತಾ ನನ್ನ ಎರಡು ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. So good morning to you all. So team members and those who are present on the dais, a hearty welcome, a warm welcome to you all, and for being here today. Today is a day celebrations for our institution to honor our history and traditions while glimpsing at the future with confidence and hope. It is a day of reflection about the great leaders here and club team members and that have brought us to this point. It's a very happy thing to us.
Mr. Harshra Shetty, GM of Lions Club, President. As a Lions, his actions and service inspires others. He provides courage and a unique sense of empowerment to educational societies in the world. We depend on a great leadership. Hearty welcome to you, sir. Lead to serve, serve to lead. This is a very good quotation. That Lions Club, they have here this quotation. Lead to serve, serve to lead. The Lions Club International Foundation, LCIF, is able to provide incredible support that is empowering the service of the Lions everywhere. I would like to thank you to Maben sir, Mr. Maben sir, former correspondent of CSI and former principal of Vijaya College. A hearty welcome you, sir. And your leadership has been truly inspiring for us. So we are very grateful for your dedication and service to our school. Your vision and guidance have helped us achieve so much. And Mr. Ranjan Jatana sir, correspondent of our school, a hearty welcome to you, sir. I appreciate your commitment to service and your ability to motivate others. So we are excited to see Lions Club team members, all the team. I'm happy to welcome to you all. Under your leadership, we are very happy. Every act of service is a gift to humanity, but it is also an act of leadership that inspires others to join us in making a differences. Those who are present here participating, children, all the best for you all. Thank you very much for you all. ವಿದ್ಯಾರ್ಥಿಗಳೇ, ನಾವು ಈ ಕಾರ್ಯಕ್ರಮ ಮಾಡೋದು ಎಲ್ರಿಗೂ ಪ್ರೈಸ್ ಸಿಗೋದಿಲ್ಲ, ಕೆಲವು ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರೈಸ್ ಸಿಗ್ತದೆ. ಆದರೆ ನಾವು ಈ ಕಾರ್ಯಕ್ರಮವನ್ನು ಮಾಡುವ ಉದ್ದೇಶ ಅಂದರೆ, ನಾನು ಅಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ನಾವು ಒಂದು ಸಬ್ಜೆಕ್ಟ್ ಹುಟ್ಟಿದ್ದೇವೆ. ಯಾಕೆಂದರೆ ಈಗ ನಾವು ಈ ಕಾರ್ಯಕ್ರಮ ಮಾಡಿದ್ದರಿಂದಾಗಿ ಹಲವಾರು ವಿದ್ಯಾರ್ಥಿಗಳು ಈ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವ ಉತ್ಸುಕತೆಯಿಂದ ಇದ್ದಾರೆ. ಹಾಗೆ ನಮ್ಮ ಮುಲ್ಕಿಯಲ್ಲಿ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಇದ್ದರು. ಇವರ ಬಗ್ಗೆ ತಿಳಿದುಕೊಳ್ಳುವಂಥ ಒಂದು ಅವಕಾಶ ನಿಮಗೆ ನಾವು ಮಾಡಿಕೊಟ್ಟಿದ್ದೇವೆ. ಹಾಗೆ ಒಂದು ಪ್ರೈಸಿಗಿಂತ ಹೆಚ್ಚು ನೀವು ಇದನ್ನು ತಿಳಿದುಕೊಳ್ಳುವುದು ಮುಖ್ಯ, ಭಾಗವಹಿಸುವುದು ಮುಖ್ಯ. ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಒಂದು 5 ಕ್ವಶ್ಚನ್ ಈಗ ನಾವು ಕೇಳ್ತೇನೆ ನಾನು ಕ್ವಿಝಲ್ಲಿ. ಅದನ್ನು ಉತ್ತರ ಹೇಳಿದವರಿಗೆ ನಮ್ಮ ಅತಿಥಿಗಳು ಪ್ರೈಸ್ ಕೊಡ್ತಾರೆ. ಈಗ ಅದೊಂದು ಉದ್ಘಾಟನಾ ಒಂದು ನಮ್ಮ ಕಾರ್ಯಕ್ರಮದ ಹಾಗೆ ನಾವು ಮಾಡ್ತೇವೆ. ಈಗ 5 ಕ್ವಶ್ಚನ್ ಕೇಳ್ತೀನಿ, ಅದು ಇಲ್ಲಿ ಬಂದು ಉತ್ತರ ಹೇಳಬೇಕು, ಆಗಲೇ ಪ್ರೈಸ್ ಕೊಡ್ತಾರೆ. ನಮ್ಮ ಸ್ವಾತಂತ್ರ್ಯಕ್ಕಾಗಿ ಉಪ್ಪಿನ ಸತ್ಯಾಗ್ರಹ ನಡೆಯಿತು. ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು ನಡೆಸಿದರು. ಇದನ್ನು ಅವರು ಎಲ್ಲಿ ನಡೆಸಿದರು? ನಮ್ಮ ದೇಶಕ್ಕಾಗಿ ಹಲವಾರು ಅವರು ಹೋರಾಟಗಳನ್ನು ಮಾಡಿದ್ದಾರೆ. ಅಸಹಕಾರ ಚಳುವಳಿ, ಉಪ್ಪಿನ ಸತ್ಯಾಗ್ರಹ, ಇದೆಲ್ಲ ವಿಷಯ ತಿಳಿದುಕೊಳ್ಳಿ. ಅದೇ ವಿಷಯ ನಮ್ಮ ಈಗ ಉಪ್ಪಿನ ಸತ್ಯಾಗ್ರಹವನ್ನು ಗಾಂಧೀಜಿಯವರು ಎಲ್ಲಿ ಮಾಡಿದರು? ಯಾವ ಪ್ಲೇಸ್ ಇನ್ನೂ ಕೂಡ ಹಿಂಟ್ ಕೊಡಬೇಕಾ? ಪ್ಲೇಸ್ ಕರೆಕ್ಟ್ ಪ್ಲೇಸ್ ಹೇಳಬೇಕು. ಉಪ್ಪಿನ ಸತ್ಯಾಗ್ರಹ ಮೇಲೆ ಉಪ್ಪಿನ ಸತ್ಯ. ಕಂಗ್ರ್ಯಾಚುಲೇಷನ್ಸ್ ಪ್ರಶೂನ್, ಈಸ್ ಫ್ರಮ್ ನಾರಾಯಣ್ ಗುರು ಸ್ಕೂಲ್. ಕಂಗ್ರ್ಯಾಚುಲೇಷನ್. ಇದು ನಮ್ಮ ಸಬರ್ಮತಿ ದಾಂಡಿ ಎಂಬ ಸ್ಥಳದಲ್ಲಿ ನಡೆಯಿತು. ಕಂಗ್ರ್ಯಾಚುಲೇಷನ್ಸ್. ಹಾಗೆ Sam Maneksha,
Field Marshal Sam Manekshaw. Manekshaw is the first Field Marshal of independent India. Congratulations. This is the last one. Last question. ನಮ್ಮ ಇಂಡಿಯನ್ ನೇವಿಯಲ್ಲಿ ವೈಸ್ ಅಡ್ಮಿರಲ್ ಆಗಿದ್ದವರು ನಮ್ಮ ಊರಿನವರು. ನಿಮಗೆ ವೈಸ್ ಅಡ್ಮಿರಲ್ ಈಸ್ ಎ ಪ್ರೌಡ್ ಪರ್ಸನ್ ಫ್ರಮ್ ಮುಲ್ಕಿ. ಹೂ ಇಸ್ ಹಿ? ಅವರು ನಮ್ಮ ಕಾರವಾರದ ನೇವಿ ಬೇಸ್ನಲ್ಲಿ ವೈಸ್ ಅಡ್ಮಿರಲ್ ಆಗಿ ಇದ್ದರು, ನಮ್ಮ ಊರಿನವರು. ಅವರ ಹೆಲಿಕಾಪ್ಟರ್ನಲ್ಲಿ ಬಂದು ವಿಜಯ ಕಾಲೇಜಿನ ಹತ್ರ ಇಳಿತಿದ್ರು. ನಮ್ಮ ವಿಜಯ ಕಾಲೇಜಿನ ಹತ್ರ ಬಂದು ಅವರ ಮನೆಗೆ ಹೋಗಿ ಬರ್ತಾಯಿದ್ರು ಅವರ ಹೆಲಿಕಾಪ್ಟರ್ನಲ್ಲಿ. ಹೂ ಇಸ್? It's none other than Bola, Vice Admiral Bola Radhakrishna Rao, Vice Admiral B.R. Rao. ಮೂಲ್ಕಿಯಲ್ಲಿ ಒಂದು ಬಂದರಿತ್ತು, ಬಂದರು ಈಗಲೂ ಒಂದು ಬಂದರು ಅಂತ ಪ್ಲೇಸ್ ಉಂಟು. ಎಲ್ಲಿ ಅದು? ಮೂಲ್ಕಿಯಲ್ಲಿ ಬಂದರಿತ್ತು, ಬಂದರು ಪೋರ್ಟ್. ಫಾರಿನ್ಗೆ ಅಕ್ಕಿಯಲ್ಲಿ ಎಕ್ಸ್ಪೋರ್ಟ್ ಆಗ್ತಿತ್ತು. ಆ ಬಂದರು ಈಗ ಕೂಡ ಮುಲ್ಕಿಯಲ್ಲಿದೆ. ಅದು ಎಲ್ಲಿದೆ? ಕಡವಿನ ಬಾಗಿಲು. ಕರೆಕ್ಟ್. ಕಂಗ್ರ್ಯಾಚುಲೇಷನ್ಸ್. ಮತ್ತೊಂದು ಶುಭ ಸಾಯಂಕಾಲವಿರುತ್ತದೆ. ಈಗ ಈ ಕಾರ್ಯಕ್ರಮ ಅಂತಿಮ ಘಟ್ಟದಲ್ಲಿ ನಾವಿದ್ದೇವೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸಲಿದ್ದಾರೆ ಝೀಟಾ ಮೆಂಡೋನ್ಸಾ, ಹಿರಿಯ ಶಿಕ್ಷಕಿ, CSA ಸ್ಕೂಲ್ ಕಾರ್ನಾಡ್. On behalf of the school, it is my privilege and honor to extend the vote of thanks on this special occasion. First and foremost, I extend my sincere thanks to Mr. Harshraj Shetty, GM, President of Lions Club, for gracing with your presence and sharing your valuable insights. Thank you, sir. A sincere thanks to Lion Sheetal Sushil, Secretary of Lions Club, and Lion Sushil Bangera, Treasurer of Lions Club. Thank you very much. I also thank Professor Sam Mabin, former correspondent of our school. Your presence added immense value to this event. Thank you, sir. I am immensely thankful to Mr. Ranjan Chaitanya, correspondent of our school, and Headmistress Mrs. Shanti Suhasini. Thank you very much. A sincere thanks to all the respected dignitaries and guests on the dais and off the dais. Lion Mohandas Shetty, Lion Uday Kumar Shetty, Lion Kishore Shetty, Lion Sadashiva Hosadurga, Lion Uday Amin Mattu, Lion Prashant Shetty, Lion Aruna Mohandas Shetty, members of all the Lions Club Mulki, and President and Secretary of Leo Club Mulki, for taking time out of your busy schedule to be here today. Thank you very much. We thank the photographer Shivarama. Thank you. I also thank YouTube Live Anywhere channel Karnat. Thank you very much. Last, I also thank Clement YouTube Live Anywhere channel Karnat. Thank you very much. Last but not least, thank you all participants of quiz competition. Thank you to all the teachers and the attendees. Your presence and enthusiasm make all the difference. Thank you very much. On behalf of Lions Club Mulki, we would like to thank the MC of today's function, Zita ma'am and Pushpalata ma'am. Thank you.
ಸೊ ಸ್ಟ್ರೈಕ್ ಮಾಡಲಿಕ್ಕಿಲ್ಲ, ಇನ್ನೊಮ್ಮೆ ಬರೀಲಿಕ್ಕಿಲ್ಲ, ಒಮ್ಮೆಲೆ ಬರೀಬೇಕು. ನೀವು ಆಚೆದು ನೋಡಿ ಬರೆದ್ರೆ ನಿಮಗೆ ಹತ್ರ ಕೂತ್ಕೊಂಡಿದ್ದೀರಿ, ಇನ್ನು ಅವನದ್ದು ನೋಡಿ ನೀವೊಂದು ನೋಡಿ ಬರೀಬೇಡಿ, ನಿಮ್ಗೆ ಗೊತ್ತಿದ್ದನ್ನು ಬರೀ, ಯಾಕೆಂದರೆ ನಿಮ್ಮದು ಸರಿ ಆಗಿರ್ಬೋದು. ಅದರಿಂದ ನಾವು ಸ್ಟಾರ್ಟ್ ಮಾಡ್ತೇವೆ. ಸ್ಟಾರ್ಟ್. ನಂಬರ್ ಒನ್, ಆಗಸ್ಟ್ 15th ನಮ್ಮ ಇಂಡಿಪೆಂಡೆನ್ಸ್ ಡೇ ಫ್ಲ್ಯಾಗ್ ಹಾಯ್ಸ್ಟಿಂಗ್ ಎಲ್ಲಿ ಮಾಡ್ತಾರೆ? ಆನ್ August 15th, which is the place where flag hoisting is done? On 15th of August, where flag hoisting is done, ಆಗಸ್ಟ್ 15ಕ್ಕೆ ನಮ್ಮ ರಾಷ್ಟ್ರೀಯ ಆಚರಣೆಯಲ್ಲಿ ನಮ್ಮ ರಾಷ್ಟ್ರಧ್ವಜವನ್ನು ಯಾವ ಸ್ಥಳದಲ್ಲಿ ಅದನ್ನು ಫ್ಲ್ಯಾಗ್ ಹಾಯ್ಸ್ಟ್ ಮಾಡ್ತಾರೆ? ನಂಬರ್ 1 ಆಯ್ತಲ್ಲ. ನಂಬರ್ 2, who is hoisting the flag on August 15th? He is representing India. ನಮ್ಮ ರಾಷ್ಟ್ರ ಧ್ವಜವನ್ನು ಯಾರು ಅರಳಿಸ್ತಾರೆ ನಮ್ಮ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ? ನಮ್ಮ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಆಗಸ್ಟ್ 15ರಂದು ನಮ್ಮ ಸ್ವಾತಂತ್ರ್ಯ ದಿನದಂದು ನಮ್ಮ ರಾಷ್ಟ್ರ ಧ್ವಜವನ್ನು ಯಾರು ಫ್ಲ್ಯಾಗ್ ಹಾಯ್ಸ್ಟ್ ಮಾಡ್ತಾರೆ? ರೈಟ್ ಆಯ್ತಲ್ಲ. ಆಮೇಲೆ ಜನವರಿ 26ರಂದು ನಮ್ಮ ರಾಷ್ಟ್ರದ ಪರವಾಗಿ ಎಲ್ಲಿ ಫ್ಲ್ಯಾಗ್ ಹಾಯ್ಸ್ಟ್ ಮಾಡ್ತಾರೆ? ನಮ್ಮ ಫ್ಲ್ಯಾಗ್ ಹಾಯ್ಸ್ಟ್ ಮಾಡೋದು 26ರಂದು ಎಲ್ಲಿ ಫ್ಲ್ಯಾಗ್ ಹಾಯ್ಸ್ಟ್ ಮಾಡ್ತಾರೆ? ಆನ್ January 26th, which is the place where flag hoisting is done. ಜನವರಿ 26ರಂದು ನಮ್ಮ ಗಣರಾಜ್ಯೋತ್ಸವದ ದಿನದಂದು ಜನವರಿ 26ರಂದು ನಮ್ಮ ರಾಷ್ಟ್ರದ ಪರವಾಗಿ ಯಾರು ಫ್ಲ್ಯಾಗ್ ಹಾಯ್ಸ್ಟ್ ಮಾಡ್ತಾರೆ? Who is representing India in the flag hoisting ceremony on January 26th? ಆಯಿತಾ? ನಂಬರ್ 4 ಆಯಿತು. ಆಯ್ತಲ್ಲ? ಇವಾಗ ಟೈಮ್ ಬೇಕಾ ಬೇಡಲ್ಲ? ನಂಬರ್ 5, NITK ಫುಲ್ ಫಾರ್ಮ್ ಏನು? ಸುರತ್ಕಲ್ಲಲ್ಲಿದೆ. NITK ಫುಲ್ ಫಾರ್ಮ್ ಅದನ್ನು ಬಿಡಿಸಿ ಬರೀ. N ಅಂದರೆ ಏನು, I ಅಂದರೆ ಏನು, T ಅಂದರೆ ಏನು, K ಅಂದರೆ ಏನು? ಆಯಿತಾ? NITK ಆಯಿತಾ? ಆಯ್ತಲ್ಲ. ನೆಕ್ಸ್ಟ್ is the full form of PIN. ಪೋಸ್ಟಲ್ ಡಿಪಾರ್ಟ್ಮೆಂಟ್ನಲ್ಲಿ ಬರ್ತದೆ. ನಾನು ಪುನಃ ನಿಮಗೆ ಒಂದು ಹಿಂಟ್ ಕೊಡೋದು. PIN ಬರ್ದ್ರಾ? PIN ಆಯಿತಾ? ನಂಬರ್ 7 ಉಂಟಲ್ಲ. ನಂಬರ್ 7, ಕಾರ್ನಾಡಿನ ದೇಶಭಕ್ತ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ನಮ್ಮ ಊರಿನವರು, ಸ್ವಾತಂತ್ರ್ಯ ಹೋರಾಟಗಾರರು. ನಾನು ಹಿಂಟು ಕೊಟ್ಟಿದ್ದೇನೆ, ದೇಶಭಕ್ತ. ಆಯಿತಾ? ತುಂಬ ಮಂದಿ ಇದ್ದಾರೆ. ನಾನು ಅದರಲ್ಲಿ ನಿಮಗೆ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕಾಗಿ ಅಲ್ಲಿ ದೇಶಭಕ್ತ ಅಂತ ಹೇಳಿದ್ದೇನೆ. ಆಯಿತಾ? ನಂಬರ್ 8, ಹೂ ಇಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ನಮ್ಮ ರಾಷ್ಟ್ರಪತಿ ಯಾರು? ಫುಲ್ ಹೆಸರು ಬರಿಬೇಕು, ಫುಲ್, ಅರ್ಧಲ್ಲ, ಫುಲ್ ಬರಿಬೇಕು.